ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ವ್ಯೂವರೊಬ್ಬರು ಕೇಳಿದರು ಹಾಲು ಒಬ್ಬಟ್ಟು ಮಾಡಿ ತೋರಿಸಿ ಅಂತ, ಅದಕ್ಕೋಸ್ಕರ ಮಾಡಿದ್ದೀನಿ. ನಾವು ಹಾಲು ಹೋಳಿಗೆ ಮಾಡೋಕ್ಕೆ ಅಂತ ಈಗ ಚಪಾತಿ ಹಿಟ್ಟನ್ನ ಅದಕ್ಕೆ ಗೋಧಿ ಹಿಟ್ಟು ಹಾಕ್ಕೊಂಡು ಕಲಸಿ ಇಟ್ಕೊಂಡಿದ್ದೀವಿ. ಫ್ರೈಯಿಂಗ್ ಪ್ಯಾನ್ನ ಬಿಸಿಗೆ ಇಟ್ಕೊಂಡು ಇದರಲ್ಲಿ ಗಸಗಸೆ ಹಾಕ್ಕೊಂಡಿದ್ದೀವಿ. ಗಸಗಸೆನ ಒಂದು 30 ಸೆಕೆಂಡ್ ಹುರ್ಕೋಬೇಕು. ಗಸಗಸೆ ಹುರಿದಿದ್ದಾಗಿದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಈಗ ಅದೇ ಫ್ರೈಯಿಂಗ್ ಪ್ಯಾನ್ಗೆ ಕಡಲೆಪಪ್ಪು ಹಾಕೋತಾ ಇದ್ದೀನಿ. ಇದನ್ನು ಎಲ್ಲರೂ ಹಸಿದೆ ಹಾಕ್ಕೋತಾರೆ. ಹಸಿದು ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ, ಹಸಿ ಹಸಿ ವಾಸನೆ ಬರುತ್ತೆ. ಹಂಗಾಗಿ 1-2 ನಿಮಿಷ ಮಾತ್ರ, ಇದೇನು ತುಂಬ ಉರಿಬೇಕು ಅಂತೇನಿಲ್ಲ, 1-2 ನಿಮಿಷ ಹುರಿದ್ರೆ ಸಾಕು. ನೋಡಿ, ಈಗ ಕಡಲೆಪಪ್ಪು ಹುರಿದಿದ್ದಾಗಿದೆ. ಇದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದಕ್ಕೆ ನಾನು 1-2 ಏಲಕ್ಕಿ ಕಾಯಿ ಹಾಕೋತಾ ಇದ್ದೀನಿ, ಸಿಪ್ಪೆ ಸಮೇತನ ಹಾಕೋತಾ ಇದ್ದೀನಿ. ಗೋಡಂಬಿ ಹಾಕೋತಾ ಇದ್ದೀನಿ. ಹಾಗೆ ಬಾದಾಮಿ ಕೂಡ ನೆನೆಸಿ ಸಿಪ್ಪೆ ತೆಗೆದು ಹಾಕೋತಾ ಇದ್ದೀನಿ. ಪಿಸ್ತಾನು ಕೂಡ ಹಾಕೋತಾ ಇದ್ದೀನಿ. ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ತೆಂಗಿನಕಾಯಿ ಪೀಸಸ್ನ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಇವಾಗ ನಾವು ನೀರು ಹಾಕಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈಗ ಇದು ನುಣ್ಣಗೆ ಪೇಸ್ಟ್ ಎಲ್ಲ ಆಗಿದೆ. ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡು ಆ ಪಾತ್ರೆಗೆ ಬೆಲ್ಲ ಹಾಕ್ಕೊಂಡು ಬೆಲ್ಲ ಕರಗಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಬೆಲ್ಲನ ಕರಗಿಸಿ ಸೋದಿಸ್ಕೋಬೇಕು, ಯಾಕೆಂದರೆ ಬೆಲ್ಲದಲ್ಲಿ ಕಸ ಕಲ್ಲು ಆ ಥರ ಏನಾದರೂ ಇದ್ದರೆ ಅದಕ್ಕೋಸ್ಕರ ನಾವು ಸೋಸ್ಕೋಬೇಕು. ನೋಡಿ, ಬೆಲ್ಲ ಕರಗಿದೆ. ನಾನು ತೊಗೊಂಡ್ರೆ ಬೆಲ್ಲದಲ್ಲಿ ಯಾವುದೋ ಕಸ ಕಲ್ಲು ಆ ಥರದ್ದೇನೂ ಇಲ್ಲ. ಹಂಗಾಗಿ ನಾನು ಇದಕ್ಕೇನೆ ಈಗ ರುಬ್ಬಿರೋಂಥ ಮಿಶ್ರಣನ ಹಾಕ್ಕೊಳ್ಳೋಣ. ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಕೂಡ ಹಾಕೋತಾ ಇದ್ದೀನಿ. ಇಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ನೀರಿನ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ತಿಕ್ಕಾಗಿ ಬೇಕು ಇಲ್ಲ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಆ ಥರ ನೋಡಿಕೊಂಡು ಹಾಕ್ಕೋಬೋದು. ಕೆಲವರು ನಾನಿಲ್ಲಿ ಮಾಡಿರೋದು ಕಾಯಿ ಹಾಲು. ಕೆಲವರೆಲ್ಲ ಹಾಲನ್ನ ತೊಗೊಂಡು ಕಾಯಿಸಿ ಮಾಡ್ತಾರೆ, ಅದು ಬೇರೆ ಟೇಸ್ಟ್ ಕೊಡುತ್ತೆ. ಈ ಥರ ಕಾಯಿ ಹಾಲನ್ನ ಮಾಡಿ, ಅಂದರೆ ಕಾಯಿ ರುಬ್ಬಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಆಮೇಲೆ ನೀವು ನೋಡಿ ಬೆಲ್ಲ ಬೇಕಾದರೆ ಸ್ವಲ್ಪ ಹೆಚ್ಚು ಕಮ್ಮಿ ನೋಡಿ ಹಾಕ್ಕೊಬೋದು. ನೋಡಿ, ಕಾಯಿ ಹಾಲು ಈಗ ರೆಡಿ ಆಗಿದೆ. ಈಗ ಒಂದು ಬಾಣಲಿನಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ನಾವು ಕಲಸಿಟ್ಕೊಂಡಿರೋ ಚಪಾತಿ ಹಿಟ್ಟಿಂದ ಚಿಕ್ಕ ಚಿಕ್ಕದು ಉಂಡೆಗಳು ತಗೊಂಡು ಪೂರಿ ಮಾಡ್ಕೊಳ್ಳೋಣ. ಎಲ್ಲ ಮೈದಾದಲ್ಲಿ ಮಾಡ್ಕೊತಾರೆ. ಮೈದಾ ಆರೋಗ್ಯ ದೃಷ್ಟಿಯಿಂದ ಅಷ್ಟು ಒಳ್ಳೆಯದಲ್ಲ, ಯಾವಾಗಲೂ ತಿನ್ನಬಾರ್ದು, ಒಬ್ರೊಬ್ಬರು ತಿಂದರೆ ಪರವಾಗಿಲ್ಲ. ಹಂಗಾಗಿ ನಾವು ಇದಕ್ಕೆ ಗೋಧಿ ಹಿಟ್ಟು ಮಾತ್ರ ಹಾಕ್ಕೊಂಡಿದ್ದೀವಿ, ಮೈದಾ ಎಲ್ಲ ಹಾಕ್ಕೊಂಡಿಲ್ಲ. ನೋಡಿ, ಪೂರಿ ಹೆಂಗೆ ಉಪ್ಪು ಬರ್ತಾ ಇದೆ. ನೋಡಿ, ನಾವು ಮಾಡಿರೋ ಪೂರಿನ ಈಗ ಇಟ್ಕೊಂಡು ಥರ ಮಾಡಿ ಇದಕ್ಕೀಗ ಕಾಯಲ್ಲಿ ಮಾಡಿದ್ದೀವಲ್ಲ ಅದನ್ನ ಹಾಕೊಳ್ಳೋಣ. ಗೋಡಂಬಿ ಹಾಕೋತಾ ಇದ್ದೀನಿ ಗಾರ್ನಿಷಿಂಗೋಸ್ಕರ. ಪಿಸ್ತಾ ಹಾಕೋತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಈ ಥರ ಹಾಕ್ಕೊಂಡಿದ್ದೀನಿ. ನನ್ನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಇದೆಯೋ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.